ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿಯಾಗಿ ಸೂರ್ಯದೇವ್ಗೆ ನಮಸ್ಕಾರ ಮಾಡಿ ನಾನು ಹೊರಟಿದ್ದೆ ಕ್ರಿಕೆಟ್ ಆಡೋದಕ್ಕೆ. ಸೊ ಲೆದರ್ ಪ್ರಾಕ್ಟೀಸ್ ಮಾಡ್ತೀನಿ ಬೆಳಗ್ಗೆ ಹೋಗಿ ಡೈಲಿ. ಇವತ್ತೇ ಫಸ್ಟ್ ವ್ಲಾಗಲ್ಲಿ ಆಗ್ತಿರೋದು. ಹಾಗೆ ಹೋಗ್ತಾ ದಾರಿಲಿ ಒಂದು ಅಬ್ಸರ್ವ್ ಮಾಡಿದೆ ಗೈಸ್, ಪ್ಲಾಸ್ಟಿಕ್ಕು ಕಡ್ಡಿ ಕಸ ಎಲ್ಲ ರೋಡ್ ಸೈಡಲ್ಲೇ ಎಸ್ತಿದ್ರು. ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಈ ಜನಗಳಿಗೆ. ಏನು ಮಾಡೋಣ ಗೈಸ್, ನೋಡಿ ಎಲ್ಲ ಇಲ್ಲೇ ಎಸ್ತಿರ್ತಾರೆ. ಎಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಂದೆ ಗ್ರೌಂಡಿಗೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುಡುಗರು ಮಾಡ್ತಿದ್ರು, ಸಣ್ಣ ಹುಡುಗರು. ನೆಕ್ಸ್ಟ್ ನಾನು ಹೊರಟೆ ಕ್ಯಾಚಿಂಗ್ ಪ್ರಾಕ್ಟೀಸ್ಗೆ. ಫಸ್ಟ್ನೇ ಬಾಲ್ ಹಿಡಿಯೋಕ್ಕಾಗಲಿಲ್ಲ, ಅದಾದಮೇಲೆ ಎಲ್ಲ ಬಾಲು ಹಿಡಿದೆ. ಚಳಿ ಇತ್ತು, ಸ್ವಲ್ಪ ಕೈಯೆಲ್ಲ ಉರಿತಿದ್ವು. ನೆಕ್ಸ್ಟ್ ಹೊರಟಿದ್ದೆ ಮನೆಗೆ ಗೈಸ್. ಸೊ ಮನೆಗೆ ಬಂದು ಫ್ರೂಟ್ ಜ್ಯೂಸ್ ಮಾಡಿದರು ಅಮ್ಮ. ಎಲ್ಲರೂ ಮಾಮೂಲಿ ಲೋಟದಲ್ಲಿ ಕುಡಿದ್ರೆ ನಾನು ಸಣ್ಣ ಕಾಫಿ ಲೋಟದಲ್ಲಿ ಕುಡಿತೀನಿ. ಸೊ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನೀರು ತರೋಕ್ಕೆ. ಸಖತ್ ಸ್ವಲ್ಪ ದೂರ ಇರುತ್ತೆ ನೀರು ತರೋದು, ಇಲ್ಲಿ ವೆಹಿಕಲ್ ಇಲ್ವಲ್ಲ. ನೀರು ತಗೊಂಡು ನೆಕ್ಸ್ಟ್ ಬಂದಿದ್ದೆ ಮನೆಗೆ. ಸೊ ಮಿರರ್ ಮುಂದೆ ಬಂದು ಒಂದು ಪೋಸ್ ಕೊಟ್ಟು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದೆ ಕಾಲೇಜಿಗೆ. ಸೊ ಕಾಲೇಜ್ ಒಳಗೆ ಹೋದ್ವಿ. ಕೆಂಡ ಹಾಕ್ಬಿಟ್ಟಿದ್ರು ಗೈಸ್. ಕಾಲೇಜ್ ಒಳಗೆ ಹೋಗ್ತಿದ್ದಂಗೆ ಕೆಂಡ ತುಳ್ಕೊಂಡು ಕಾಲೇಜಿಗೆ ಹೊರಟಿದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಗೈಸ್, ನಿಮ್ಗೆ ಯಾರು ಹಲಸಿನಕಾಯಿ ತಿನ್ಬೇಕಾ, ನಮ್ಮ ಕಾಲೇಜಿಗೆ ಬನ್ನಿ, ಎಷ್ಟೊಂದು ಇರ್ತವೆ. ಸೊ ನೆಕ್ಸ್ಟ್ ಸಂಜೆ ಮನೆಗೆ ಬಂದು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದು ಮತ್ತೆ ಕ್ರಿಕೆಟಿಗೆ. ಸೊ ಬಾಲಿಂಗ್ ಪ್ರಾಕ್ಟೀಸ್ ಮಾಡಬೇಕಿತ್ತು. ಈ ಸಣ್ಣ ಹುಡುಗ ಓಡೋಗ್ತಿದ್ದ ವ್ಲಾಗ್ ಮಾಡ್ತಿದ್ದೀನಿ ಅಂತ. ಸೊ ಸ್ವಲ್ಪ ಹೊತ್ತು ಬಾಲಿಂಗ್ ಪ್ರಾಕ್ಟೀಸ್ ಮಾಡಿ ಮನೆಗೆ ಬಂದು ಬರ್ಕೊಳ್ಳೋದಿತ್ತು ಗಾಯ್ಸ್. ಬರ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಮಲ್ಕೊಳ್ಳೋಕ್ಕೆ ಗಾಯ್ಸ್. ಮತ್ತೆ ನಾಳೆ ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿರೋ ಫಾಲೋ ಮಾಡಿ, ಲೈಕ್ ಮಾಡಿ ಗಾಯ್ಸ್.